ಬಾಯಲ್ಲಿಟ್ಟರೆ ಕರಗಬೇಕು, ಒಂದು ತಿಂದರೆ ಸಮಾಧಾನನೇ ಅನಿಸಲ್ಲ, 3-4 ತಿನ್ನಬೇಕು ಅನ್ನೋ ರೀತಿಯಾಗಿ ಕೈಲಿಟ್ಟರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಆ ರೀತಿಯಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ತುಂಬ ಈಸಿಯಾಗಿ ಮನೆಯಲ್ಲಿನೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಆಗಿರೋ ಅಂಥ ಬಿಳಿ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಇದೇ ಚಕ್ಲಿಗೆ ಖಾರ ಹಾಕ್ಕೊಂಡ್ರೆ ಖಾರ ಚಕ್ಲಿ ಆಗತ್ತೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಮೆಷರ್ಮೆಂಟ್ಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಆ ಬೌಲಲ್ಲಿ 1 ಬೌಲಷ್ಟು ನಾನಿಲ್ಲಿ ಇದು ಉದ್ದಿನಬೇಳೆ, ಅದನ್ನು ನೆನೆಸ್ಬಿಟ್ಟು ಬೇಯಿಸ್ಕೊಂಡಿರೋದು ಸ್ನೇಹಿತರೆ. ಚೆನ್ನಾಗಿ ಕೈನಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕನೂ ಬೇಯಿಸ್ಕೊಬೇಕು. ಸುಮಾರು ಒಂದು 4 ವಿಷಲ್ ಬೇಯಿಸ್ಕೊಬೇಕಾಗತ್ತೆ. ಅದಕ್ಕಿಂತ ನಾವು ಉದ್ದಿನಬೇಳೆ ಏನು ಹಾಕಿರ್ತೀವಿ ಅದಕ್ಕಿಂತ ಮೇಲೆ ಸ್ವಲ್ಪ ನೀರಿರಬೇಕು ಬೇಯಿಸ್ಕೊಳ್ಬೇಕಾದ್ರೆ. ರುಬ್ಬಬೇಕಾದ್ರೆ ನೀರು ಹಾಕೋ ಅವಶ್ಯಕತೆ ಏನು ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ಸ್ನೇಹಿತರೆ. ನಾನು ನಿಮ್ಗೆ ಹೇಳ್ದಾಗೆ ಬೌಲ್ ಮೆಷರ್ಮೆಂಟು ಅಂತ ಹೇಳಿದೆ ಅಲ್ವಾ. ಸೊ ಎಲ್ಲದಕ್ಕೂ ಕೂಡ ಅದನ್ನೇ ಇಟ್ಕೊಳ್ಳಿ. ಉದ್ದಿನಬೇಳೆಗಾಗಲಿ ಅಕ್ಕಿ ಹಿಟ್ಟಿಗಾಗಲಿ ಎಲ್ಲದಕ್ಕೂ ಸೇರಿ 1 ಬೌಲನ್ನು ತೊಗೊಬೇಕಾಗತ್ತೆ. ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ 1ರಿಂದ 1.5 ಸ್ಪೂನು ಅಷ್ಟು ಜೀರಿಗೆ, ಸ್ವಲ್ಪ ಇಂಗು. ನಾನು ಬೌಲ್ ಮೆಷರ್ಮೆಂಟ್ ಹೇಳಿದೆ ಅಲ್ವಾ, ನೋಡಿ ಇದೇ ಬೌಲ್ ಮೆಷರ್ಮೆಂಟಲ್ಲೇ ನಾನು ಇದೇ ಬೌಲ್ನಲ್ಲಿನೇ 1 ಬೌಲಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೆ. ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 2.5 ಕಪ್ ಹಾಕಿದ್ದೀನಿ. ಇನ್ನು ಅರ್ಧ ಕಪ್ ಹಾಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಇಡಿಸೋದಿಲ್ಲ, ಅದಕ್ಕೆ ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಈವನಾಗಿ ಮಿಕ್ಸ್ ಆಗಬೇಕು. ನಾವು ಬೇಯಿಸಿಟ್ಕೊಂಡಿರೋಂಥ ಉದ್ದಿನಬೇಳೆ ಆಗ್ಬೋದು, ಅಕ್ಕಿ ಹಿಟ್ಟು, ಜೀರಿಗೆ, ಉಪ್ಪು ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಒಂದೊಳ್ಳೆ ಹದ ಬರುತ್ತೆ ನಮಗೆ. ಕೈನಲ್ಲಿ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಚಕ್ಲಿ ಹಿಟ್ಟೆಲ್ಲ ಚಪಾತಿ ಹಿಟ್ಟಷ್ಟು ಹದ ಇದ್ದರೆ ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿದೆ. ಇನ್ನೂ ಅರ್ಧ ಹಾಗೆ ಉಳ್ಕೊಂತು ನನಗೆ. ಅಲ್ಲಿಗೆ 2.5 ಕಪ್ಪಷ್ಟು ನನಗೆ ಹಿಡ್ದಿದೆ. ಇಲ್ಲಿ ಸುಮಾರು 1.5 ಟೇಬಲ್ ಸ್ಪೂನಷ್ಟು, 1.5ಯಿಂದ 1.25 ಸಾಕಾಗತ್ತೆ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಬಿಸಿಯಾಗಿರೋ ಎಣ್ಣೆ ಅಂದರೆ ನಾವು ಹಿಟ್ಟಿಗೆ ಹಾಕಿದ ತಕ್ಷಣ ಅದು ಚುರ್ ಅಂತ ಸೌಂಡ್ ಬರಬೇಕು, ಅಲ್ಲಿ ತನಕ ಎಣ್ಣೆ ಕಾಯ್ದಿರಬೇಕು. ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಜಾಸ್ತಿ ನಾದಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ. ನೋಡಿ, ಈ ಒಂದು ಹದವಾಗಿ ಇತ್ತು ಅಂತ ಹೇಳಿದ್ರೆ ಚಕ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಕಟ್ ಆಗೋದಿಲ್ಲ. ನೋಡಿ, ನಾನಿಲ್ಲಿ ಚಕ್ಲಿ ಒರಳಿಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ತಗೊಂಡು ಇಲ್ಲಿ ಚೆನ್ನಾಗಿ ಅದನ್ನು ಒಂದು ಶೇಪ್ ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಒಬ್ಬರೇ ಸಾಕು ಸ್ನೇಹಿತರೆ, ಚಕ್ಲಿ ಒತ್ತಬೇಕು, ಬೇಯಿಸಬೇಕು, ಕಲಿಸ್ಬೇಕು, ಒಬ್ಬರ ಕೈಲಾಗುತ್ತಾ ಅಂತ ಅನ್ನೋರಿಗೆ ಆರಾಮ್ಸೆ ಮಾಡೋ ಅಂಥ ರೆಸಿಪಿ. ನೋಡಿ, ಆ ಚಕ್ಲಿ ಒರಳಿಗೆ ಹಾಕ್ಕೊಂಡಿದ್ದೀನಿ. ನಾನು ಚಕ್ಲಿ ಒರಳಿಗೆ ಇವನ್ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿಲ್ಲ, ಯಾಕಂದರೆ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಉಳಿದಿರೋ ಅಂಥ ಹಿಟ್ಟಿಗೆ ಒಂದು ಕಾಟನ್ ಬಟ್ಟೆ ಆಗ್ಬೋದು, ಕರ್ಚೀಫನ್ನು ಆಗ್ಬೋದು, ಒದ್ದೆ ಮಾಡಿಬಿಟ್ಟು ಅದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಅದು ಮತ್ತೆ ಗಾಳಿಗೆಲ್ಲ ಗಟ್ಟಿ ಆಗಿಬಿಡುತ್ತೆ ಅಂತ. ಇವಾಗ ಚಕ್ಲಿ ಒರಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿರೋ ಚಕ್ಲಿನಲ್ಲೂ ಮಾಡ್ಬೋದು, ಇಲ್ಲ ಬೆಣ್ಣೆ ಮುರುಕೆಲ್ಲ ಮಾಡ್ತೀವಲ್ವ ಅದರಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ನಾನಿಲ್ಲಿ ಚಿಕ್ಕ ಕಣ್ಣಿರೋ ಅಂಥ ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಬಟ್ಟೆ ಮೇಲೆ ಹಾಕ್ಬೋದು, ಇಲ್ಲ ಒಂದು ಪೇಪರ್ ಮೇಲೆ ಹಾಕ್ಬೋದು. ಪೇಪರ್ ಅಂತ ಅಂದರೆ ಕವರ್ ಮೇಲೆ ತೊಗೊಳ್ಳಿ, ನ್ಯೂಸ್ ಪೇಪರಲ್ಲೆಲ್ಲ ಬೇಡ. ನೋಡಿ, ನೀವು ಎಷ್ಟು ಸುತ್ತ ಹಾಕಿದ್ರೂ ಕೂಡ ಸ್ವಲ್ಪ ಕೂಡ ಅದು ಎಲ್ಲೂ ಕಿತ್ತೋಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಚಕ್ಲಿಯನ್ನು ಒತ್ತಿ ಆದಮೇಲೆ ಎಡ್ಜಸ್ ಏನು ಬರುತ್ತಲ್ವ, ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಅದು ಎಣ್ಣೆಗೆ ಹಾಕಿದ ತಕ್ಷಣ ಸಪ್ರೇಟ್ ಆಗೋದಿಲ್ಲ ಅಂತ ಆ ರೀತಿ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ಒಂದೊಂದು ಇಬ್ಬೆ ಅಂದರೆ ಒಂದೊಂದು ಸಲಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಮಾತ್ರ ನಾವಿಲ್ಲಿ ಒತ್ಕೊಳ್ಳೋಣ, ಮತ್ತು ಅದು ಗಾಳಿನಲ್ಲಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತ ಅಂದರೆ ನಾನು ಹೇಳ್ದಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗೋ ರೀತಿ ಇರುತ್ತೆ ರೀ, ತುಂಬ ಚೆನ್ನಾಗಿರುತ್ತೆ. ನೀವು ಫಂಕ್ಷನ್ಸ್ಗಾಗ್ಬೋದು, ಸ್ನ್ಯಾಕ್ಸಿಗಾಗ್ಬೋದು, ಹಬ್ಬಗಳಿಗಾಗ್ಬೋದು ಆರಾಮ್ಸೆ ಮಾಡ್ಕೊಳ್ಬೋದು. ನೋಡಿ, ಒಂದು ಚೂರು ಕೂಡ ಅಂಟ್ತಾ ಇಲ್ಲ.
ಇದನ್ನು ಎಣ್ಣೆಯಲ್ಲಿ ಒಂದೊಂದಾಗಿನೇ ಬಿಟ್ಟು ಚೆನ್ನಾಗಿ ಕರ್ಕೊಬೇಕಾಗತ್ತೆ. ಎಣ್ಣೆನೂ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯಿಸಿ ಇಟ್ಕೊಬೇಕಾಗತ್ತೆ, ತೀರಾ ಹೈ ಫ್ಲೇಮ್ನಲ್ಲೂ ಇರಬಾರ್ದು. ನೋಡಿ, ನೀವು ಯಾವ ರೀತಿ ಬಿಟ್ಟರೂ ಕೂಡ ಎಲ್ಲೂ ಕೂಡ ಸ್ವಲ್ಪ ಕೂಡ ಡ್ಯಾಮೇಜ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಮಗೆ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಬಿಳಿ ಕಲರಲ್ಲೇ ಇದೆ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು. ಅದು ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಚಕ್ಲಿ ತಳಕ್ಕೆ ಹೋಗುತ್ತೆ, ತೇಲೋದಿಲ್ಲ, ಅದು ಮುಳುಗುತ್ತೆ. ಆ ಟೈಮ್ನಲ್ಲಿ ಇದು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಆಲ್ಮೋಸ್ಟ್ ಅಲೆ 1, 2 ಎಲ್ಲ ಕೆಳಭಾಗಕ್ಕೆ ಹೋಗ್ತಾ ಇದೆ, ಬಬಲ್ಸ್ ಕೂಡ ಕಡಿಮೆ ಆಗಿದೆ. ಈ ರೀತಿಯಾಗಿ ಪ್ರತಿಯೊಂದು ಇಬ್ಬೆನೂ ಕೂಡ ನೀವು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು, ಟ್ರೆಡಿಷ್ನಲ್ ರೆಸಿಪಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ. ಸೊ ಪ್ರತಿಯೊಂದು ಇಬ್ಬೆನೂ ಕೂಡ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೊಂಬಿಡೋಣ. ನೋಡ್ತಾ ಇರ್ಬೋದು, ಎಣ್ಣೆನೂ ಕೂಡ ಅಷ್ಟೇ, ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಜಾಸ್ತಿನ. ಮಾಮೂಲಿ ನೀವು ರೆಗ್ಯುಲರ್ ಏನು ಚಕ್ಲಿ ಮಾಡ್ತೀರಾ ಅದೇ ರೀತಿಯೇ ಬರುತ್ತೆ ಇದು ಕೂಡ. ನೋಡಿ, ಈಗ ಎಲ್ಲದೂ ಕೂಡ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಈಸಿಯಾಗಿ ಮಾಡ್ಬೋದು, 2 ಇಂಗ್ರೀಡಿಯೆಂಟ್ಸ್ ಸಾಕು ಸ್ನೇಹಿತರೆ. ತುಂಬ ರುಚಿಯಾಗಿರೋ ಅಂಥ ಬಿಳಿ ಚಕ್ಲಿಯನ್ನು ಮಾಡಿಬಿಡ್ಬೋದು. ಈ ಮೆಥಡಲ್ಲಿ ಯಾರೆಲ್ಲ ಮಾಡ್ತಾಯಿದ್ರಿ ಅಥವಾ ಇವಾಗ ಟ್ರೈ ಮಾಡಿದ್ದೀರಾ, ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಮಕ್ಕಳಿಗಾಗ್ಬೋದು, ದೊಡ್ಡವರಿಗಾಗ್ಬೋದು ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಚಕ್ಲಿ ಅಂತಂದರೆ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ನಾವು ತಿಂಡಿಗೂ ಕೂಡ, ಲಂಚಿಗೂ ಕೂಡ, ಸ್ನ್ಯಾಕ್ಸಿಗೂ ಕೂಡ ತಿಂತೀವಿ ಅಲ್ವಾ, ಅಷ್ಟು ರುಚಿಯಾಗಿರುತ್ತೆ. ಸೊ ಈಸಿಯಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅಥವಾ ಫ್ರೆಂಡ್ ಸರ್ಕಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಏನಪ್ಪ ಇದು ಚಕ್ಲಿ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಹೌದು ಸ್ನೇಹಿತರೆ, ಟ್ರೆಡಿಷ್ನಲ್ ವೇನಲ್ಲಿ ಮಾಡಿರೋ ಅಂಥ ಡೀಟೇಲ್ಡಾಗಿ ಹೇಳಿರೋ ಅಂಥ ವಿಡಿಯೋ ಇದು. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಲ್ಲಿ ನಾನು ಸುಮಾರು 4 ಕಪ್ಪಷ್ಟು ಡಿಪೋ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಡಿಪೋ ಅಕ್ಕಿ ಅಂತ ಹೇಳಿದ್ರೆ ರೇಷನ್ ಅಕ್ಕಿ ಅಂತ ಗೊತ್ತಿದೆ ಅಲ್ವಾ. ಸೊ ಆ ಅಕ್ಕಿಯನ್ನು ನಾನು ತೊಳೆದಿಲ್ಲ, ಏನೂ ಇಲ್ಲ ಸ್ನೇಹಿತರೆ, ಜಸ್ಟ್ ಇಡೀ ಬೆಚ್ಚಗೆ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಡೀ ಬೆಚ್ಚಗೆ ಮಾತ್ರ ಮಾಡಬೇಕು, ಜಾಸ್ತಿ ಉರಿಯೋದು ಬೇಡ. ನಾನು ಅದೇ ಕಪ್ಪು ಮೆಷರ್ಮೆಂಟಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆಯನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಉದ್ದಿನಬೇಳೆಯನ್ನು ಚೆನ್ನಾಗಿ ಉರಿಬೇಕು, ಕೆಂಪಾಳ ಅಂತ ಹೇಳ್ತೀವಲ್ವ, ಗೋಲ್ಡನ್ ಬ್ರೌನ್ ಬರೋ ತನಕನೂ ಕೂಡ ಇದನ್ನು ಉರಿಬೇಕಾಗತ್ತೆ. ಇದಕ್ಕೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ 1 ಕಪ್ಪಷ್ಟು ಉರಿಗಡಲೆಯನ್ನು ಹಾಕೋತಾ ಇದ್ದೀನಿ. ಇದು ಕಡಲೆನೇನು ಕೂಡ ನಾನಿಲ್ಲಿ ಹುರಿದಿಲ್ಲ ಸ್ನೇಹಿತರೆ. ಇಲ್ಲಿ ಅಕ್ಕಿಯನ್ನು ಇಡೀ ಬೆಚ್ಚಗೆ ಮಾಡ್ಕೊಳ್ಬೇಕು. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲೇ 1 ಕಪ್ಪು ಉರಿಗಡಲೆನ ಹಾಕ್ಕೊಬೇಕಾಗತ್ತೆ. ಈ 3ಅನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ 4 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿರೋ ಅಂಥದ್ದು. 1 ಗ್ಲಾಸು ಉದ್ದಿನಬೇಳೆ, 1 ಗ್ಲಾಸಷ್ಟು ಉರಿಗಡಲೆ, ಇಷ್ಟನ್ನು ತೊಗೊಂಡ್ರೆ ಚಕ್ಲಿ ಹಿಟ್ಟು ರೆಡಿಯಾಗಿಬಿಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಕ್ಲಿ ಹಿಟ್ಟಿಗೆ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ. ಇದನ್ನು ಮಿಲ್ ಮಾಡಿಸೋಕ್ಕೂ ಮುಂಚೆನೇ ನಾನು ಇದಕ್ಕೆ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಹುರಿದಿಲ್ಲ ಸ್ನೇಹಿತರೆ, ಹಾಗೆ ಹಾಕ್ತಾಯಿದ್ದೀನಿ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ನಾನಿಲ್ಲಿ ಸುಮಾರು 1 ಇಡಿಯಷ್ಟು, 1 ಇಡಿ ಅಂತ ಹೇಳ್ತೀವಲ್ವ, ಅಷ್ಟು ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ಕಲರಿಗೆ ಬೇಡ, ಖಾರಕ್ಕೆ ಮಾತ್ರ ಹಾಕ್ಕೊಬೇಕಾಗತ್ತೆ. ಬ್ಯಾಡ್ಗೆ ಹಾಕ್ಬಿಟ್ರೆ ಪೂರ್ತಿ ಕೆಂಪಗೆ ಬಂದುಬಿಡುತ್ತೆ, ಸೊ ಚೆನ್ನಾಗಿರೋದಿಲ್ಲ. ಸೊ ಖಾರಕ್ಕೆ ನೀವು ಗುಂಟೂರು ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಅದನ್ನು ನೀಟಾಗಿ ಮಿಲ್ ಮಾಡಿಸಿ ಜರಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ 1/4 ಭಾಗ ಮಾತ್ರ ನಾನಿಲ್ಲಿ ಚಕ್ಲಿ ಮಾಡೋದಕ್ಕೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಚಕ್ಲಿ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಅನ್ಬೇಕಾದ್ರೆ 1 ವಾರ ಮುಂಚೆನೇ ಹಾಕ್ಸಿಟ್ಕೊಳ್ಳಿ, ಅದು ಚೆನ್ನಾಗಿ ಮಾಗತ್ತೆ ಹಿಟ್ಟು. ಇದಕ್ಕೆ ಸುಮಾರು 1-2 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಜೀರಿಗೆನೂ ಕೂಡ ಹಾಕ್ಕೊಳ್ಬೋದು ಮಿಲ್ ಮಾಡಿಸ್ಬೇಕಾದ್ರೇ. ಇವಾಗ ಬಾಯಿಗೆ ಚೆನ್ನಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಹಿಟ್ಟಿಗೆ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು
ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾ ಇಲ್ಲ, ಯಾಕೆ ಅಂದರೆ ನಾನು ಮಿಲ್ ಮಾಡಿಸ್ಬೇಕಾದ್ರೇ ನಾನು ಮೆಣಸಿನ್ಕಾಯನ್ನು ಹಾಕಿ ಮಿಲ್ ಮಾಡಿಸಿದ್ದೀನಲ್ವ, ಸೊ ಅದಕ್ಕೆ ಇಲ್ಲಿ ಖಾರದ ಪುಡಿ ಹಾಕಿಲ್ಲ ಸ್ನೇಹಿತರೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಖಾರ ಇದೆಯಾ ಇಲ್ವಾ ಅಂತ. ಒಂದು ವೇಳೆ ಕಡಿಮೆ ಇತ್ತು ಅಂತಂದರೆ ನೀವು ಈ ಟೈಮ್ನಲ್ಲಿ ಅಚ್ಚ ಖಾರದ ಪುಡಿನ ಬೆರೆಸ್ಕೊಳ್ಬೋದು. ಮತ್ತು ಇಂಗನ್ನು ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಹಾಕಿದ್ದೀನಿ. ಇದಕ್ಕೆ ಸೋಡಾ ಆಗಲಿ ಏನೂ ಬೇಡ ಸ್ನೇಹಿತರೆ, ತುಂಬ ಚೆನ್ನಾಗಾಗತ್ತೆ. ಇದನ್ನೆಲ್ಲ ಒಂದು ರೌಂಡು ಡ್ರೈ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಅದು ಈ ರೀತಿಯಾಗಿ ಚುರ್ ಅಂತ ಸೌಂಡ್ ಬರಬೇಕು. ನಾವು ಹಿಟ್ಟಿಗೆ ಹಾಕಿದ್ರೆ ಈ ರೀತಿಯಾಗಿ ಬಬಲ್ಸ್ ಬಂದು ಚೆನ್ನಾಗಿ ಸೌಂಡ್ ಬರಬೇಕು. ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಎಣ್ಣೆನ ಈ ರೀತಿಯಾಗಿ ಕಾಯಿಸಿ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಬಿಸಿ ಮಾಡಿ ಚಕ್ಲಿ ಸಾಫ್ಟ್ ಆಗುತ್ತೆ, ಅಂದರೆ ಕ್ರಿಸ್ಪಾಗಿರುತ್ತೆ ಮತ್ತು ಬಾಯಿಲಿಟ್ಟರೆ ಕರ್ಗೋ ಥರ ಬರುತ್ತೆ. ಸಾಫ್ಟ್ ಅಂದರೆ ಆ ರೀತಿಯಾಗಿರೋದು ಅಷ್ಟೇ, ಮೆತ್ತವಾಗಿರೋದು ಅಂಥದ್ದಲ್ಲ. ಸೊ ಈಗ ಒಂದು ಸ್ವಲ್ಪನೇ ಆ ಬಿಸಿನ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಇದು ಮಿಕ್ಸ್ ಮಾಡಿದ್ದೀವಿ, ಇಷ್ಟೇ ಎಣ್ಣೆ ಹಾಕಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಇದನ್ನು ಕಲಿಸ್ತಾ ಸ್ವಲ್ಪ ಕೈನಲ್ಲಿ ಹಿಂಗೆ ಉಂಡೆ ಥರ ಶೇಪ್ ಕೊಟ್ಟರೆ ಅದು ಒಂದು ಶೇಪ್ ಬರಬೇಕು. ಆವಾಗ ಕರೆಕ್ಟಾಗಿದೆ ಅಂತ. ಒಂದು ವೇಳೆ ಎಣ್ಣೆ ಕಮ್ಮಿ ಆಯಿತು ಅಂದರೆ ಅದು ಶೇಪ್ ಥರ ಬರೋದಿಲ್ಲ. ಆವಾಗ ಇನ್ನೊಂದು ಸ್ಪೂನಷ್ಟು, ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀವು ಬಿಸಿ ಮಾಡಿ ಎಣ್ಣೆ ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ಇವಾಗ ಕರೆಕ್ಟಾಗಿದೆ. ಈಗ ತಗೊಂಡಿರೋ ಅಂಥದ್ದಕ್ಕೆ ಎಣ್ಣೆ ಕರೆಕ್ಟಾಗಿದೆ ನೋಡಿ, ಚೆನ್ನಾಗಿ ಶೇಪ್ ಬರ್ತಾ ಇದೆ. ಸೊ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇನ್ನೊಂದು ಸಲ ನೀವು ಉಪ್ಪನ್ನು ಎಲ್ಲ ಚೆಕ್ ಮಾಡಿಕೊಂಡು ಇದನ್ನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಕ್ಲಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ, ಪೂರ್ತಿ ಗಟ್ಟಿಯಾಗಿ ಬೇಡ. ಯಾಕೆ ಅಂತ ಹೇಳಿದ್ರೆ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಒತ್ತಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಚಕ್ಲಿ ಒರಳಿಗೆ ಹಾಕಿ ಅದನ್ನು ಚಕ್ಲಿ ಥರ ಮಾಡಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಆ ಕನ್ಸಿಸ್ಟೆನ್ಸಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಆ ರೀತಿಯಾಗಿ ನೀವು ಕಲಿಸ್ಕೊಬೇಕಾಗತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ನಾದುತ್ತೀವೋ ಚಕ್ಲಿ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ಇಲ್ಲಿ ಈ ಒಂದು ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗತ್ತೆ ಸ್ನೇಹಿತರೆ. ಚೆನ್ನಾಗಿ ನಾದಿದ್ರೆ ಅಲ್ಲಿಗೆ ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಗಂಟು ಕೂಡ ಇರೋದಿಲ್ಲ ಮತ್ತು ಎಲ್ಲೂ ಕೂಡ ಚಕ್ಲಿ ಕಟ್ಟಾಗೋದಿಲ್ಲ. ನೋಡಿ ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸೂಪರಾಗಿ ಚಕ್ಲಿ ಬರುತ್ತೆ. ನೋಡಿ ನೀವೇ ನೋಡ್ತಾ ಇದ್ದೀರಾ ಅದ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು. ತುಂಬ ಗಟ್ಟಿಯಾಗಿಯೂ ಇಲ್ಲ, ತುಂಬ ತೆಳುವಾಗಿಯೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇವಾಗ ಚಕ್ಲಿ ಒರಳಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ತಕ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ. ಈ ಹಿಟ್ಟೇನೆ ಉಳ್ಕೊಂಡಿದೆ ಅಲ್ವಾ, ಅದನ್ನು ಮುಚ್ಚಿಟ್ಬಿಟ್ಟು ಇದನ್ನು ನೋಡಿ ಚಕ್ಲಿ ಒರಳಿಗೆ ಹಾಕೋಕ್ಕೂ ಮುಂಚೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಚಕ್ಲಿ ಒರಳಿಗೆ ಹಾಕಬೇಕಾಗತ್ತೆ. ನೋಡಿ ಇದಕ್ಕೆ ಇನ್ನು ಸ್ವಲ್ಪ ಬೇಕಾಗತ್ತೆ. ಸೊ ಇನ್ನು ಸ್ವಲ್ಪ ತೊಗೊಂಡು ಇದಕ್ಕೆ ಫಿಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಅದು ಇದರಲ್ಲಿ ದೊಡ್ಡ ಕಣ್ಣು ಕೂಡ ಬರುತ್ತೆ, ಸಣ್ಣದಾಗಿರೋ ಅಂಥದ್ದು ಬರುತ್ತೆ ಚಕ್ಲಿ ಒರಳಲ್ಲಿ. ನಾನು ಇಲ್ಲಿ ದೊಡ್ಡದಾಗಿರೋ ಅಂಥದ್ದನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ದೊಡ್ಡದು ಮತ್ತು ಚಿಕ್ಕದು ಎರಡರಲ್ಲೂ ಕೂಡ ಮಾಡಿದ್ದೀನಿ. ಸೊ ಇವಾಗ ತೋರಿಸ್ತಾ ಇರೋ ಅಂಥದ್ದು ದೊಡ್ಡ ಕಣ್ಣಿಂದು ಸ್ನೇಹಿತರೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಬೇಯಿಸ್ಬೇಕಾಗತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಎಲ್ಲೂ ಕೂಡ ಕಟ್ಟ ಹಾಕ್ತಾ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ರೀತಿಯಾಗಿ ನಾವು ಎಣ್ಣೆ ಎಷ್ಟು ಇಟ್ಕೊಂಡಿರ್ತೀವಿ ಬಾಣಲಿನಲ್ಲಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ನಾವಿಲ್ಲಿ ಚಕ್ಲಿಯನ್ನು ಹೊತ್ಕೊಂಡು ಹಾಕ್ಕೊಳ್ಬೋದು. ಒಬ್ಬರೇ ಸಾಕು ಸ್ನೇಹಿತರೆ, 2-3 ಜನ ಏನೂ ಬೇಡ, ಒಬ್ಬರೇ ಎಷ್ಟಿದ್ರೂ ಕೂಡ ಚಕ್ಲಿಯನ್ನು ಮಾಡಿಬಿಡ್ಬೋದು. ಇವಾಗ ಎಣ್ಣೆನ ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆಗೆ ಎಷ್ಟು ಇಳಿಸುತ್ತೆ ಅಷ್ಟು ಚಕ್ಲಿಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಚಕ್ಲಿ ಕಟ್ಟಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕಲರು ಕೂಡ ಚೆನ್ನಾಗಿತ್ತು, ಪೂರ್ತಿ ಕೆಂಪುಗೂ ಬಂದಿರಲಿಲ್ಲ. ಸೊ ಚಕ್ಲಿ ಕಲರು ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಅದು ಮೇಲೆ ಬರೋ ತನಕ ಅದನ್ನು ಏನು ಮಾಡೋದಕ್ಕೆ ಹೋಗಬೇಡಿ. ಸೊ ಅದು ಬೇಯ್ತಾ ಮೇಲಕ್ಕೆ ಬಂದುಬಿಡುತ್ತೆ, ಬಬ್ಬಲ್ಸು ಕೂಡ ಕಡಿಮೆ ಆಗುತ್ತೆ. ಸೊ ಎರಡೂ ಸೈಡಲ್ಲೂ ಅದನ್ನು ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ.
ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟ್ರೆಡಿಷ್ನಲ್ ವೇ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗೋದಿಲ್ಲ. ನಾನು ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡಿರೋ ಅಂಥ ವಿಡಿಯೋ ಇದು. ಹಳೆ ಕಾಲದಿಂದನೂ ಕೂಡ ಈ ರೀತಿಯಾಗಿಯೇ ಮಾಡೋದು. ಹಳೆ ಕಾಲ ಅಂತಂದರೆ ನಮ್ಮ ಅಜ್ಜಿ ಕಾಲ ಆ ಥರ ಹೇಳ್ತೀವಿ ಅಲ್ವಾ, ಅಜ್ಜಿ ಮಾಡೋ ಥರ ಅಮ್ಮ ಮಾಡೋ ಥರ ಅಂತ. ಸೊ ಆ ರೀತಿಯಾಗಿ ಇರೋವಂಥ ಟ್ರೆಡಿಷ್ನಲ್ ವೇನಲ್ಲಿ ಮಾಡಿರೋ ಅಂಥ ಚಕ್ಲಿ ಸ್ನೇಹಿತರೆ. ಇದು ಇನ್ಸ್ಟೆಂಟ್ ಅಂತ ಹೇಳೋದಕ್ಕಾಗಲ್ಲ. ಇದು ಹಿಟ್ಟು ಒಂದು ರೆಡಿ ಇತ್ತು ಅಂತ ಹೇಳಿದ್ರೆ ಆರಾಮ್ಸೆ ಯಾವಾಗ ಬೇಕಾದ್ರೂ ನಾವು ಈ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಹಬ್ಬ ಆಗಲಿ, ಫಂಕ್ಷನ್ಸ್ ಆಗಲಿ, ಟೀ ಟೈಮ್ ಸ್ನ್ಯಾಕ್ಸ್ ಆಗಲಿ, ಅಥವಾ ಮಕ್ಕಳು ಬೇಕು ಅಂದಾಗಲಿ ಇದನ್ನು ಮಾಡ್ಕೊಳ್ಬೋದು. ನೋಡಿ ಇವಾಗೆಲ್ಲ ಚೆನ್ನಾಗಿ ಬಬಲ್ಸ್ ಎಲ್ಲ ಕಡಿಮೆ ಆಗಿತ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ನೀವೇ ನೋಡ್ತಾ ಇದ್ದೀರಾ, ನೋಡಿದ್ರೆ ಗೊತ್ತಾಗತ್ತೆ. ಮತ್ತು ಎಣ್ಣೆನೂ ಅಷ್ಟೇ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸಣ್ಣ ಕಣ್ಣಿಂದ ಮಾಡಿರೋ ಅಂಥ ಚಕ್ಲಿಯನ್ನು ನಾನಿಲ್ಲಿ ಹಾಕಿರೋ ಅಂಥದ್ದು. ಆವಾಗಲೇ ತೋರಿಸಿದ್ದು ದೊಡ್ಡದಾಗಿರೋ ಅಂಥ ಕಣ್ಣು, ಅಂದರೆ ನಾವು ಬೆಣ್ಣೆ ಮುರುಕು ಅಂತ ಹೇಳ್ತೀವಲ್ವ, ಸೊ ಆ ಒಂದು ಕಣ್ಣಲ್ಲಿ ಹಾಕಿರೋ ಅಂಥದ್ದು, ಆ ಪ್ಲೇಟನ್ನು ಯೂಸ್ ಮಾಡಿರೋ ಅಂಥದ್ದು. ಇದು ಸಣ್ಣಗಿರೋ ಅಂಥ ಪ್ಲೇಟನ್ನು ಹಾಕ್ಕೊಂಡಿರೋ ಅಂಥದ್ದು. ಎರಡೂ ಕೂಡ ಒಂದೇ ಬರುತ್ತೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿತ್ತು. ನೋಡಿ ಇದು ಕೂಡ ಅಷ್ಟೇ, ಚಿಕ್ಕದಾಗಿರೋದು ಸ್ವಲ್ಪ ಬೇಗ ಬೇಯುತ್ತೆ, ಅದು ದೊಡ್ಡದಾಗಿರೋ ಅಂಥ ಪ್ಲೇಟು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಪೇಷನ್ಸಿಂದ ಮಾಡಬೇಕು. ಐ ಫ್ಲೇಮ್ ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರೋದಿಲ್ಲ ಸ್ನೇಹಿತರೆ. ಪೂರ್ತಿ ಬಬ್ಬಲ್ಸ್ ನಿಲ್ಲೋ ತನಕ ಚಕ್ಲಿನ ಬಿಡೋದು ಬೇಡ. ಸ್ವಲ್ಪ ಬಬ್ಬಲ್ಸ್ ಕಡಿಮೆ ಆಗಿದೆ ಅಂತ ಅಂದಾಗ ನಾವು ತೆಗೆದುಬಿಡೋಣ ಎಣ್ಣೆಯಿಂದ. ಯಾಕಂದರೆ ಪೂರ್ತಿ ಬಿಟ್ಬಿಟ್ರೆ ಇದು ಆಚೆ ತೆಗೆದ ಮೇಲೂ ಕೂಡ ಸ್ವಲ್ಪ ಫ್ರೈ ಆಗುತ್ತೆ, ಆ ಬಿಸಿಗೆ ಇನ್ನು ಸ್ವಲ್ಪ ಫ್ರೈ ಆಗಿಬಿಡುತ್ತೆ. ಅದಕ್ಕೇ ನೋಡಿ ಇವಾಗ ಇದು ಕೂಡ ಆಗಿದೆ. ಸೊ ಇದೇ ರೀತಿಯಾಗಿ ಉಳಿದಿರೋವಂಥ ಹಿಟ್ಟನ್ನು ಕೂಡ ಸ್ವಲ್ಪನೇ ಈ ಥರ ಹಿಂಗೆ ಒತ್ಕೊಂಡು ಮಾಡ್ಕೊಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ಸ್ಟೆಂಟಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು. ಈವನ್ ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಮಾಡೋ ಅಂಥ ಈ ಒಂದು ರೆಸಿಪಿಯನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಈಸಿ ಮೆಥಡಲ್ಲಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋ ಥರ ಮಾಡೋ ಅಂಥ ಚಕ್ಲಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಈ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ಇಲ್ಲಿ ಮೆಷರಿಂಗಿಗೆ ಅಂತ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ, ಅಥವಾ ಬೌಲ್ ಬೇಕಾದರೂ ನೀವು ತೊಗೊಳ್ಬೋದು. ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಮೈದಾ ಹಿಟ್ಟು ಹಾಕಿ ಮಾಡೋ ಅಂಥ ಚಕ್ಲಿ ರೆಸಿಪಿ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ಹಾಕಿದ್ರೆ ಹೇಗೆ ಬರುತ್ತೆ ಏನು ಆ ಥರ ಏನು ಅಂದ್ಕೊಳ್ಳೋ ಹಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಬೆಣ್ಣೆ, 1 ಸ್ಪೂನು ಕರಿ ಎಳ್ಳು, ನೀವಿಲ್ಲಿ ಬಿಳಿ ಎಳ್ಳು ಬೇಕಾದರೂ ಹಾಕ್ಕೊಳ್ಬೋದು. 1 ಸ್ಪೂನು ಜೀರಿಗೆ, ರುಚಿಗೆ ಉಪ್ಪು, ಖಾರಕ್ಕೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಇಂಗು, ಇಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಏನು ಹಾಕ್ಕೊಳ್ಳೋದು ಬೇಡ. ಬೆಣ್ಣೆ ಆ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೊಬೇಕಾಗತ್ತೆ. ಚೆನ್ನಾಗಿ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡ್ತಾ ಬರೋಣವಾ. ನಮಗಿದು ಹಿಟ್ಟು ಬೆಣ್ಣೆ ಜೊತೆ ಹೊಂದ್ಕೊಂಡ್ಮೇಲೆ ಒಂದು ಶೇಪ್ ಥರ ಬರಬೇಕು ಸ್ನೇಹಿತರೆ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಶೇಪ್ ಥರ ಬಂದಿದೆ ಅಂದರೆ ಸೊ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ತುಂಬ ಗಟ್ಟಿಯಾಗಿಯೂ ಕಲಿಸ್ಕೊಳ್ಬಾರ್ದು, ತೆಳುವಾಗಿಯೂ ಕಲಿಸ್ಕೊಳ್ಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೊಳ್ಬೇಕಾಗತ್ತೆ. ಆ ಒಂದು ಕನ್ಸಿಸ್ಟೆನ್ಸಿಯನ್ನು ತೋರಿಸ್ತಾ ಹೋಗ್ತೀನಿ. ನೀವು ಮಿಸ್ ಮಾಡದೆ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀರನ್ನು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಒಂದು 10 ನಿಮಿಷ ಒಳಗಡೆ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು. ಇದನ್ನು ಚೆನ್ನಾಗಿ ನಾದ್ಕೊಬೇಕಾಗತ್ತೆ. ಇದನ್ನು ಕಲಿಸ್ಬಿಟ್ಟು ಸೈಡಲ್ಲಿ ಇಡೋದು, ರೆಸ್ಟ್ ಕೊಡೋದು ಆ ಥರ ಏನು ಬೇಡ ಸ್ನೇಹಿತರೆ. ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು. ನೋಡಿ ಇವಾಗ ರೆಡಿಯಾಗಿದೆ. ನಾನು ಇದನ್ನು 2 ಭಾಗ ಮಾಡಿಕೊಂಡು ಚಕ್ಲಿ ಒರಳಿಗೆ ಹಾಕೋತಾ ಇದ್ದೀನಿ. ನಾನು ಇದನ್ನು ರೆಸ್ಟಿಗೆ ಏನೂ ಇಟ್ಟಿಲ್ಲ, ಇನ್ಸ್ಟೆಂಟಾಗಿ ಮಾಡ್ತಾ ಇರೋ ಅಂಥದ್ದು. ಚಕ್ಲಿ ಒರಳಿಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ನೋಡಿಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ನಾದ್ಕೊಂಡು ಹಾಕಬೇಕಾಗತ್ತೆ.
ನಾನಿಲ್ಲಿ ಚಿಕ್ಕದಾಗಿರೋ ಅಂಥ ಚಕ್ಲಿ ಒರಳಿನ ಕಣ್ಣನ್ನು ತೊಗೊಂಡಿದ್ದೀನಿ. ಅಂದರೆ ಪ್ಲೇಟ್ ಅಂತ ಬರುತ್ತೆ ಅಲ್ವಾ, ಆ ಪ್ಲೇಟನ್ನು ತೊಗೊಂಡಿದ್ದೀನಿ. ಇದು ಚಿಕ್ಕದಾಗಿ ಬರೋ ಅಂಥದ್ದೇ. ಇನ್ನೊಂದು ಬರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದು ಬೆಣ್ಣೆ ಮುರ್ಕಿಗೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಇದು ಚಿಕ್ಕದಾಗಿ ಚಕ್ಲಿಗೆ ಅಂತ ಬರೋ ಅಂಥದ್ದು. ಇದಕ್ಕೆ ನೀಟಾಗಿ ಫಿಲ್ ಮಾಡಿಕೊಂಡು ನೀವು ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ ಆ ರೀತಿಯಾಗಿ ನೀವು ಇಲ್ಲಿ ಚಕ್ಲಿಯನ್ನು ಒತ್ಕೊಳ್ಬೋದು. ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಹಿಟ್ಟನ್ನು ನಾದ್ಕೊಬೇಕಾಗತ್ತೆ ಅಷ್ಟೇ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ, ನೀವು ಎಷ್ಟು ದೊಡ್ಡದಾಗಿ ಕೂಡ ಬೇಕಾದರೂ ಚಕ್ಲಿನ ಹಾಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳ್ದಾಗೆ ಕನ್ಸಿಸ್ಟೆನ್ಸಿ ಒಂದು ಕರೆಕ್ಟಾಗಿರಬೇಕು ಮತ್ತು ಚೆನ್ನಾಗಿ ನಾದ್ಕೊಂಡಿರಬೇಕು. 2 ಇಂಗ್ರೀಡಿಯೆಂಟ್ಸು ನೀವು ನೋಡಿದ ಹಾಗೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿಂದ ಮಾಡಿರೋ ಅಂಥ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ರೀತಿಯಾಗಿ ಚಕ್ಲಿಯನ್ನು ರೆಡಿ ಮಾಡಿಕೊಂಡು ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಪೂರ್ತಿ ಹೈ ಫ್ಲೇಮ್ನಲ್ಲೂ ಬಿಸಿ ಮಾಡ್ಕೊಳ್ಳೋದು ಬೇಡ. ಈ ಚಕ್ಲಿ ಅಂತೂ ಬೇಗ ಅಂದರೆ ಬೇಗನೆ ಬೆಂದುಬಿಟ್ಟಿರುತ್ತೆ. ನಮಗೆ ಈ ಬಬಲ್ಸು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಎಣ್ಣೆಯಲ್ಲಿ ಆದಷ್ಟು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಚಕ್ಲಿನ ಫ್ರೈ ಮಾಡಬಾರ್ದು. ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇದ್ರೂ ಏನೂ ತೊಂದರೆ ಆಗೋದಿಲ್ಲ. ನೋಡಿ, 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಕ್ಲಿನಲ್ಲಿ ನಮಗೇನು ಅಷ್ಟು ಕಲರ್ ಚೇಂಜ್ ಆಗೋದಿಲ್ಲ, ಚೇಂಜ್ ಆಗುತ್ತೆ ಬಟ್ ತುಂಬ ಚೇಂಜ್ ಆಗೋದಿಲ್ಲ. ನೋಡಿ, ಇವಾಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಇವಾಗ ಚಕ್ಲಿ ರೆಡಿ ಆಗಿದೆ. ಇವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡೋಣ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ಚಿಕ್ಕದಾಗಿರುವಂಥ ಬಾಣಲಿ ತೊಗೊಂಡಿರೋದ್ರಿಂದ ಒಂದು 3 ಬಿಟ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೀವು ದೊಡ್ಡದಾಗಿರುವಂಥ ಬಾಣಲಿ ತೊಗೊಂಡ್ರೆ ಒಂದು ಸಲಿಗೆ 6 ಅಥವಾ 8 ಈ ರೀತಿಯಾಗಿ ಹಾಕ್ಕೊಳ್ಬೋದು. ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಕಲ್ಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಕೂಡ ಚಕ್ಲಿ ಎಲ್ಲೂ ಕೂಡ ಕಟ್ಟಾಗಲಿಲ್ಲ, ಮುರಿದೋಗಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಜಸ್ಟ್ ಕೈನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಪುಡಿ ಪುಡಿ ಆಗೋಗ್ತಿತ್ತು. ಅಂದರೆ ಅಷ್ಟು ಒಂಥರ ಡೆಲಿಕೇಟೆಡ್ ಆಗಿತ್ತು, ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಅಂತ ಈ ಒಂದು ರೆಸಿಪಿ. ನಾವು ಸೋಡಾ ಹಾಕಿಲ್ಲ, ಬಿಸಿ ಎಣ್ಣೆ ಹಾಕಿಲ್ಲ, ಏನೂ ಇಲ್ಲ. ಅದು ಹಾಕ್ದೇ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಸಿಯಾಗಿ ಮಾಡೋ ಅಂಥ ಟೀ ಟೈಮ್ ಸ್ನ್ಯಾಕ್ಸ್ ಆಗ್ಬೋದು ಅಥವಾ ಯಾವುದಾದ್ರೂ ಹಬ್ಬ ಹರಿದಿನಗಳಿಗೆ ಕೂಡ ನೀವು ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಬರೋ ಅಂಥ ರೆಸಿಪಿ. ಟ್ರೆಡಿಷ್ನಲ್ ವೇ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇನ್ಸ್ಟೆಂಟಾಗಿ ಮಾಡೋ ಅಂಥ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೋಗಿ ಬರಲಾ. ಬಾಯ್ ಸ್ನೇಹಿತರೆ, ನಮಸ್ತೆ.